1 ವರ್ಷಗಳ ಕಾಲ ನನ್ನನ್ನು ಜೈಲಿನಲ್ಲಿಡುವಂಥ ಸಂಪೂರ್ಣ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡ್ಕೊಂಡು ಕುಳಿತಿದೆ. ಯಾವ ಕಾರ್ಯಾಚರಣೆಯಲ್ಲೂ ಕೂಡ ಈ ದೇಶದ ಯಾವುದೇ ಪ್ರಜೆಯನ್ನು ನಾವು ವಿಚಾರಿಸಿಲ್ಲ. ನಾವು ವಿಚಾರಿಸಿರುವ ಅಷ್ಟೂ ಜನರು ಕೂಡ ಅವರು ಬಾಂಗ್ಲಾದವರು. ನಾನ್ ಸಿಟಿಸನ್ ಒಬ್ಬ ನನ್ನ ದೇಶದಲ್ಲಿದ್ದಾನೆ ಅಂತ, ನನ್ನ ರಾಜ್ಯದಲ್ಲಿದ್ದಾನೆ ಅಂತ ಗೊತ್ತಾದಾಗ ಹಿಡಿದು ಪೊಲೀಸರಿಗೆ ಒಪ್ಪಿಸೋದು ನನ್ನ ಕರ್ತವ್ಯ ಅಲ್ವಾ? ಎಲೆಕ್ಷನ್ ನಲ್ಲಿ ಇವರಿಗೆ ವೋಟ್ ಬ್ಯಾಂಕಿಂಗ್ ಆಗಿರ್ತಕ್ಕಂಥ ಅಕ್ರಮ ನುಸುಳುಕೋರರನ್ನ ನಾನು ಅವರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿ ದಾಖಲೆಗಳ ಸಮೇತ ರಾಜ್ಯ ಮತ್ತು ರಾಷ್ಟ್ರದ ಮುಂದಿಡ್ತಾ ಇರೋ ಕಾರಣ ಇವತ್ತು ನನ್ನನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಕೆಲಸ ಮಾಡ್ತಾ. ನನ್ನ ತಮ್ಮ ಪೊಲೀಸ್ ಆಗಬೇಕು ಅನ್ಕೊಂಡಿದ್ದ, ನಮ್ಮ ತಾಯಣ್ಣ ಹೇಳ್ತೀನಿ ಬೇಡಪ್ಪ ಇಂಥ ಕೆಲಸ, ದೇಶದ್ರೋಹಿ ಕೆಲಸ ಮಾಡ್ಬೇಕಾಗತ್ತಪ್ಪ, ಬೇಡ 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 ಬೇಡ. ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ, ನೀವು ಹಾಕೋದಕ್ಕೆ ರೆಡಿ ಇದ್ದೀರಿ, ಆದರೆ ಇತಿಹಾಸ ಮರೆಯೋದಿಲ್ಲ. ನಿಜಕ್ಕೂ ಈ ರೀತಿ ಇಂತಹ IAS IPS ಮಾಡಿಸ್ಲೇಬೇಕು ಅನ್ನೋದಾದರೆ ನಿಜಕ್ಕೂ ನಾನು ಪೋಷಕರಿಗೆ ಹೇಳ್ತೀನಿ. ಹರಿ ಓಂ. ಸ್ನೇಹಿತರೆ ನಮಸ್ತೆ. ನಾನು ಇವತ್ತು ಕೆಲವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ನನ್ನ ಹೋರಾಟವನ್ನು, ಏನು ಅಕ್ರಮ ನುಸುಳುಕೋರರಿದ್ದಾರೆ, ಬಾಂಗ್ಲಾ ವಲಸಿಗರಿದ್ದಾರೆ, ಅವರ ವಿರುದ್ಧ ನಾವು ಮಾಡ್ತಾ ಇರೋ ಹೋರಾಟವನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅಂತ ಹೇಳಿ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನನ್ನು ಕೆಲವು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಅಧಿಕೃತ ಇಲಾಖೆಗಳು, ಕೆಲವು ಪೊಲೀಸ್ ಇಲಾಖೆಗಳು ನನ್ನನ್ನು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದ್ದಾವೆ. ಆ ವಿಚಾರವಾಗಿ ನಾನು ಕೆಲವ್ರನ್ನ ಭೇಟಿ ಮಾಡಿ ಈ ಸಂಪೂರ್ಣ ದಾಖಲೆಗಳು ಏನಿದೆ, ಅಂದರೆ ಯಾವ ರೀತಿ ಈ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ ಅನ್ನೋ ಸಂಪೂರ್ಣ ದಾಖಲೆ ನೆನ್ನೆ ನನಗೆ ಈ ಪೂರ್ತಿ ನನ್ನ ವಿರುದ್ಧ ಏನೆಲ್ಲ ಮಾಡ್ತಿದ್ದಾರೆ ಅಂತ, ಅಂದರೆ ನನ್ನನ್ನು ಸಂಪೂರ್ಣವಾಗಿ ನನ್ನ ಹೋರಾಟವನ್ನು ಹತ್ತಿಕ್ಕಿ ನನ್ನನ್ನು ಸಂಪೂರ್ಣವಾಗಿ 1 ವರ್ಷಗಳ ಕಾಲ ನನ್ನನ್ನು ಜೈಲಿನಲ್ಲಿಡುವಂಥ ಸಂಪೂರ್ಣ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡ್ಕೊಂಡು ಕುಳಿತಿದೆ. ಇಲ್ಲಿರ್ತಕ್ಕಂಥ ಎಡಪಂಥೀಯ ಚಿಂತಕರು ಮತ್ತು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ನ ಅವರ ಬಲವಾದ ಮಾತಿಗೆ ಮಣಿದು ಈ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ನಿಜಕ್ಕೂ ಹೇಳ್ತಾ ಇದ್ದೀನಿ, ಕರ್ನಾಟಕಕ್ಕೆ ಇದೊಂಥರ ಬಹಳ ಆತಂಕದ ವಿಚಾರ. ನೀವೆಲ್ಲರೂ ಕೂಡ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ, ನಾವು ಇದುವರೆಗೂ ನಡೆಸಿದ ಕಾರ್ಯಾಚರಣೆಯಲ್ಲಿ ಯಾವ ಕಾರ್ಯಾಚರಣೆಯಲ್ಲೂ ಕೂಡ ಈ ದೇಶದ ಯಾವುದೇ ಪ್ರಜೆಯನ್ನು ನಾವು ವಿಚಾರಿಸಿಲ್ಲ. ನಾವು ವಿಚಾರಿಸಿರುವ ಅಷ್ಟೂ ಜನರು ಕೂಡ ಅವರು ಬಾಂಗ್ಲಾದವರು. ಈಗಾಗಲೇ ಅವರನ್ನ ಬಾಂಗ್ಲಾಕ್ಕೆ ಬಿಡುವ ವ್ಯವಸ್ಥೆಯನ್ನ ಸರ್ಕಾರ, ಕೇಂದ್ರ ಸರ್ಕಾರದ ಇವರು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಅವ್ರನ್ನ ಹಿಡ್ಕೊಟ್ಟಿದ್ದೀವಿ. ಈ ನನ್ನ ಕರ್ನಾಟಕಕ್ಕೆ ಬಂದು ಅಕ್ರಮವಾಗಿ ವಲಸೆ ಬಂದು ಇಲ್ಲಿ ಇರ್ತಕ್ಕಂಥ ಒಬ್ಬ ಬಾಂಗ್ಲಾ ವಲಸಿಗರನ್ನ ಹಿಡಿದುಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ನನ್ನ ಕಣ್ಣಿಗೆ ಕಂಡಾಗ, ಕಾನೂನು ಬಾಹಿರವಾದಂಥ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾನೆ ಅಂತ ಕಂಡಾಗ, ನಾನ್ ಸಿಟಿಸನ್ ಒಬ್ಬ ನನ್ನ ದೇಶದಲ್ಲಿದ್ದಾನೆ ಅಂತ, ನನ್ನ ರಾಜ್ಯದಲ್ಲಿದ್ದಾನೆ ಅಂತ ಗೊತ್ತಾದಾಗ ಹಿಡಿದು ಪೊಲೀಸರಿಗೆ ಒಪ್ಪಿಸೋದು ನನ್ನ ಕರ್ತವ್ಯ ಅಲ್ವಾ? ಈ ಪ್ರಜಾಪ್ರಭುತ್ವದಲ್ಲಿ ನನಗೆ ಈ ಹಕ್ಕಿದೆ ಅಲ್ವಾ? ಆದ್ರೆ ಯಾವ ರೀತಿ ಈ ಸರ್ಕಾರ, ಯಾವ ರೀತಿ ಈ ಕರ್ನಾಟಕ ಸರ್ಕಾರ ನನ್ನ ಇಡೀ ಈ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ ಅಂತ ಅಂದ್ರೆ ಸ್ನೇಹಿತರೆ, ನಿಜಕ್ಕೂ ನನಗೆ ಬಹಳ ಬೇಸರ ಆಗ್ತಾ ಇದೆ. ಸ್ನೇಹಿತರೆ, ಈ ದೇಶದ ಪ್ರಭುತ್ವವೇ ಇಲ್ಲದ ಒಬ್ಬ ವ್ಯಕ್ತಿಯಿಂದ, ಈ ದೇಶದ ಸಿಟಿಸನ್ನೇ ಅಲ್ಲದ ಒಬ್ಬ ವ್ಯಕ್ತಿಯಿಂದ ಪುನೀತ್ ಕೆರೆಹಳ್ಳಿ ವಿರುದ್ಧ ದೂರು ತಗೊಂಡು ಈ ದೇಶದ ಪ್ರಭುತ್ವ ಇರ್ತಕ್ಕಂಥ ಈ ದೇಶದ ಪ್ರಜೆಯೊಬ್ಬನ ಮೇಲೆ, ಈ ದೇಶದ ಪ್ರಜೆಯೇ ಅಲ್ಲದ ವ್ಯಕ್ತಿ ಕಡೆಯಿಂದ ನನ್ನನ್ನು ಕಟ್ಟಿ ಹಾಕ್ಲಿಕ್ಕೋಸ್ಕರ, ನನ್ನ ವಿರುದ್ಧ ಕ್ರಮ ಜರುಗಿಸ್ಲಿಕ್ಕೋಸ್ಕರ, ನನ್ನನ್ನ ಗಡಿಪಾರು ಮಾಡಲಿಕ್ಕೆ, ನನ್ನನ್ನು ಜೈಲಿಗಟ್ಲಿಕ್ಕೋಸ್ಕರ ನನ್ನ ಸಂಪೂರ್ಣ ಹೋರಾಟವನ್ನು ಮುಂದಿನ ಎಲೆಕ್ಷನ್ ನಲ್ಲಿ ಇವರಿಗೆ ವೋಟ್ ಬ್ಯಾಂಕಿಂಗ್ ಆಗಿರ್ತಕ್ಕಂಥ ಅಕ್ರಮ ನುಸುಳುಕೋರರನ್ನ ನಾನು ಅವರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿ ದಾಖಲೆಗಳ ಸಮೇತ ರಾಜ್ಯ ಮತ್ತು ರಾಷ್ಟ್ರದ ಮುಂದಿಡ್ತಾ ಇರೋ ಕಾರಣ ಇವತ್ತು ನನ್ನನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಕೆಲಸ ಮಾಡ್ತಾ ಯಾವ ಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅಂತ ಅಂದ್ರೆ ಸ್ನೇಹಿತರೆ, ನಾನ್ ರೆಸಿಡೆನ್ಸಿಯಲ್ ಒಬ್ಬ ನಾನ್ ಸಿಟಿಸನ್ ನಿಂದ ಅವನಿಗೆ ಈ ದೇಶದ ಪೌರತ್ವವೇ ಇಲ್ಲದ ಒಬ್ಬ ವ್ಯಕ್ತಿ ಅಕ್ರಮವಾಗಿ ದೇಶದ ಒಳಗೆ ನುಸುಳಿ ಬಂದಿರತಕ್ಕಂಥವನೊಬ್ಬನನ್ನ ಬೆದರಿಸಿ ಎದರಿಸಿ ಅವನ ಕಡೆಯಿಂದ ನೀನು ಪುನೀತ್ ಕೆರೆಹಳ್ಳಿ ವಿರುದ್ಧ ದೂರು ಕೊಡಲೇಬೇಕು ಅಂತ ಹೇಳಿ ನಾನು ಅವನಿಗೆ ಥ್ರೆಟ್ ಮಾಡಿದ್ದೀನಿ ಅಂತ ಹೇಳಿ ಅವನಿಂದ ನನ್ನ ವಿರುದ್ಧ ಕಂಪ್ಲೇಂಟ್ ತಗೊಂಡು ಎಂತಹ ದುರ್ವಿಧಿ ಇದು ಸ್ನೇಹಿತರೆ.
ಈ ನಾಡಿನ ಪ್ರಭುತ್ವ ಇರ್ತಕ್ಕಂಥ ಈ ನಾಡಿನ ಪ್ರಜೆಯೊಬ್ಬನ ಮೇಲೆ, ಈ ನಾಡಿನ ಈ ದೇಶದ ಪ್ರಜೆಯೇ ಅಲ್ಲದ ಒಬ್ಬನಿಂದ ಸುಳ್ಳು ದೂರನ್ನ ತಗೊಂಡು, ಆ ಸುಳ್ಳು ಪ್ರಕರಣವನ್ನ ತೆಗೆದುಕೊಂಡು ಎಲ್ಲಿಗೆ ಬಂತು ನಮ್ಮ ನಾಡು, ಎಲ್ಲಿಗೆ ಬಂತು ನನ್ನ ದೇಶ, ನನ್ನ ವಿರುದ್ಧ ಈಗ ಈ ಮಟ್ಟಕ್ಕೆ ನನ್ನ ವಿರುದ್ಧ ಕ್ರಮ ಜರುಗಿಸ್ಲಿಕ್ಕೆ ಈ ಥರ ನೀಚ ಕೆಲಸಕ್ಕೆ ಇಳಿಬೇಕಾ? ನನಗೆ ನಿಜವಾಗ್ಲೂ ಪೊಲೀಸ್ ಇಲಾಖೆಯನ್ನು ಕಂಡು ನಾಚಿಕೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ನಾನು ಕರ್ನಾಟಕದ ಪೊಲೀಸ್ ದಕ್ಷ ಪೊಲೀಸ್ ಅನ್ಕೊಂಡಿದ್ದೆ, ಇಂತಹ ನೀಚ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪುನೀತ್ ಕೆರೆಹಳ್ಳಿ ವಿರುದ್ಧ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ, ಪುನೀತ್ ಕೆರೆಹಳ್ಳಿಯನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ, ಪುನೀತ್ ಕೆರೆಹಳ್ಳಿಯನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿ, ಪುನೀತ್ ಕೆರೆಹಳ್ಳಿಯ ವಿರುದ್ಧ ದ್ವೇಷದಿಂದ ನೀವು ಈ ಮಟ್ಟಕ್ಕೆ ನೀವು ಒಬ್ಬ ನಾನ್ ರೆಸಿಡೆನ್ಸ್, ಅವನು ಈ ದೇಶದ ಪ್ರಜೆ ಅಲ್ಲ, ಈ ದೇಶದ ಪ್ರಜೆ ಅಲ್ಲದವನಿಗೆ ಒತ್ತಡ ಹಾಕಿ, ನಾನು ಓಪನ್ ಚಾಲೆಂಜ್ ಮಾಡ್ತೇನೆ, ಹೇಳಿಕೆ ಮಾಧ್ಯಮದಲ್ಲಿದೆ, ವಿಡಿಯೋಗಳು ಬೇಕು ಅಂದ್ರೆ ಕೊಡ್ತೀನಿ, ಪೊಲೀಸ್ನವರು ಬಲವಂತವಾಗಿ ನಮ್ಮ ಹತ್ರ ದೂರ ತಗೊಂಡ್ರು ಅಂತ ಆತನೇ ಹೇಳಿರೋ ಹೇಳಿಕೆಯನ್ನ ನಾನು ಕೊಡ್ತೇನೆ ಬೇಕಾದ್ರೆ ನಿಮಗೆ. ಈ ದೇಶದ ಪ್ರಜೆಯೇ ಅಲ್ಲದವನಿಂದ ಸುಳ್ಳು ದೂರನ್ನ ತೆಗೆದುಕೊಂಡು ಪುನೀತ್ ಕೆರೆಹಳ್ಳಿಯನ್ನ ಹೇಗಾದ್ರೂ ಮಾಡಿ ಕಟ್ಟಾಕಬೇಕು. ಯಾಕೆ ಕಟ್ಟಾಕಬೇಕು? ಯಾರನ್ನ ಸಂತೈಸೋದಕ್ಕೋಸ್ಕರ, ಯಾರನ್ನ ಓಲೈಸೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀರಿ? ಎಲ್ಲಿಂದನೂ ಬರ್ತಾರೆ, ಬಂದು ಟ್ರೈನ್ಗಳಲ್ಲಿ ವೆಸ್ಟ್ ಬೆಂಗಾಲು ಅಸ್ಸಾಮಿಂದ ಬರ್ತಕ್ಕಂಥ ಆ ರೈಲುಗಳಲ್ಲಿ ಸಾವಿರಾರು ಜನ ಬಂದು ಬೆಂಗಳೂರಿನ KR ಪುರಂ ದುಂಡು ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಇಳಿತಾರೆ. ಅಲ್ಲಿ ಯಾರೋ ಒಬ್ಬ ಫ್ಲಾಗ್ ಇಟ್ಕೊಂಡು ನಿಂತಿರ್ತಾನೆ, ಅವನ ಹತ್ರಕ್ಕೆ ಓಡ್ ಬರ್ತಾರೆ ಎಲ್ರು. ಅವನು ಇಲ್ಲಿಂದ ಕರ್ಕೊಬಂದು ಇಲ್ಲಿ ಶೆಡ್ಗಳು ಮಾಡಿಕೊಟ್ಟು ಅಲ್ಲಲ್ಲೇ ಅವ್ರನ್ನ ಇರ್ಲಿಕ್ಕೆ ಬಿಡ್ತಾರೆ. ವೋಟರ್ ID ಮಾಡಿಕೊಟ್ಟು ಎಲೆಕ್ಷನ್ ಗಿಮಿಕ್ ಮಾಡಿಕೊಂಡು ಅವ್ರುಗಳನ್ನ ವೋಟ್ ಬ್ಯಾಂಕ್ ಆಗಿ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಯಾವಾಗ ಅವ್ರ ವಿರುದ್ಧ ಕಾರ್ಯಾಚರಣೆ ಮಾಡಲಿಕ್ಕೆ ಶುರುವಾದವು, ಇನ್ನು ನಮ್ಮ ಎಲ್ಲ ಬಂಡವಾಳ ಬಯಲಿಗೆ ಬರುತ್ತೆ ಅಂತ ಪೊಲೀಸ್ ಇಲಾಖೆಯನ್ನ ಚೂ ಬಿಟ್ಟು ಒಬ್ಬ ಅಕ್ರಮ ಬಾಂಗ್ಲಾದಿಂದ ಬಂದಿರತಕ್ಕಂಥ ಒಬ್ಬ ಅಕ್ರಮ ವಲಸಿಗರ ಪರ ನಿಂತು, ಒಬ್ಬ ರೋಹಿಂಗ್ಯಾನಿಂದ ಕಂಪ್ಲೇಂಟ್ ತಗೊಂಡು ನನ್ನ ವಿರುದ್ಧ ಈ ರೀತಿ ನನ್ನನ್ನು ಕಟ್ಟಾಕೋ ಪ್ರಯತ್ನವನ್ನು ನೀವು ಮಾಡ್ತಿದ್ದೀರಿ ಅನ್ನೋದಾದ್ರೆ ನಿಜಕ್ಕೂ ಅಸಹ್ಯ ಅನಿಸುತ್ತೆ. ಇಡೀ ವ್ಯವಸ್ಥೆಯನ್ನು ನೋಡಿ ನನಗೆ ಬೇಸರ ಅನ್ನಿಸ್ತಾ ಇದೆ. ಇದಾ ವ್ಯವಸ್ಥೆ? ಈಗ ಮಾಡ್ತಾರೆ. ಈ ರೀತಿ ದೂರ ದಾಖಲಿಸ್ತಾ ಹೋದ್ರೆ 100 ಕೇಸ್ ಬೇಕಾದ್ರೂ ಮಾಡ್ಬೋದು ನನ್ನ ವಿರುದ್ಧ. ಕೊನೆಗೆ ಆ ಕೇಸ್ಗಳನ್ನ ಇಟ್ಕೊಂಡು ಪುನೀತ್ ಕೆರೆಹಳ್ಳಿ ಕೊಲೆಗಾರ, ಪುನೀತ್ ಕೆರೆಹಳ್ಳಿ ಕ್ರಿಮಿನಲ್ ಅಂತ ಹೇಳ್ಬೋದು. ಈ ರೀತಿ ಒತ್ತಡಕ್ಕೆ ಕೇಸ್ ಹಾಕ್ಸಿ ಈ ತರ ಮಾಡೋದ್ರ ಬದಲು ನನಗೆ ನಾಚಿಕೆ ಅನ್ನಿಸ್ತಾ ಇದೆ. ನನ್ನ ತಮ್ಮ ಪೊಲೀಸ್ ಆಗಬೇಕು ಅನ್ಕೊಂಡಿದ್ದ. ನಮ್ಮ ತಾಯಣೆ ಹೇಳ್ತೀನಿ, ಬೇಡಪ್ಪ ಇಂಥ ಕೆಲಸ, ದೇಶದ್ರೋಹಿ ಕೆಲಸ ಮಾಡ್ಬೇಕಾಗತ್ತಪ್ಪ, ಬೇಡ. ಅನೇಕರು ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೀನಿ, ಯಾರೆಲ್ಲ ಪೊಲೀಸ್ ಆಗಬೇಕು ಅನ್ಕೊಂಡಿದ್ದೀರಿ ದಯವಿಟ್ಟು ಬೇಡಪ್ಪ. ಇದು ಗುಲಾಮಗಿರಿ ಸಂಕೇತ. ಇದು ನಿಜಕ್ಕೂ ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ದೇಶದ್ರೋಹಿತನ ರೀ, ಯಾರ್ದೋ ರಾಜಕಾರಣಿಯ ಕಾಲ ಕೆಳಗಡೆ ನಿಂತ್ಕೊಂಡು ಈ ದೇಶದ ಪ್ರಜೆ ಅಲ್ಲದವನಿಂದ ಸುಳ್ಳು ಕಂಪ್ಲೇಂಟ್ ತಗೊಂಡು ಈ ದೇಶದ ಪ್ರಜೆಯ ಮೇಲೆ ಯಾರು ದೇಶದ ರಕ್ಷಣೆಗಾಗಿ ಹೋರಾಟ ಮಾಡ್ತಿದ್ದಾರೋ, ಯಾರು ನಾಡಿನ ರಕ್ಷಣೆಗಾಗಿ ಹೋರಾಟ ಮಾಡ್ತಿದ್ದಾರೋ ಅವ್ರ ವಿರುದ್ಧ ಕ್ರಮ ಜರುಗಿಸೋದು ಅಂತ ಅಂದ್ರೆ ಅಂತ ಕೆಲಸ ಬೇಕೇನ್ರಯ್ಯ? ದಯವಿಟ್ಟು ನನ್ನ ಸ್ನೇಹಿತರಿಗೆ, ನನ್ನ ಎಲ್ಲ ಇವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ, ಬೇಡ್ರಪ್ಪ ಈ ಕೆಲಸ ದಯವಿಟ್ಟು ಬೇಡ. ಮುಂದೊಂದು ದಿವಸ ಯಾರು ಬ್ರಿಟಿಷರ ಕೆಳಗೆ ಕೆಲಸ ಮಾಡ್ತಾ ಸ್ವತಂತ್ರ ಹೋರಾಟಗಾರರನ್ನ ಬಂಧಿಸ್ತಿದ್ರು ಅಂಥ ಕೆಲಸ ನೀವು ಮಾಡಬೇಡಿ. ನಮ್ಮ ಮುಂದೊಂದು ದಿವಸ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಯಾರೆಲ್ಲ ಹೋರಾಟ ಮಾಡ್ತಾರೋ ಇವತ್ತು ಪುನೀತ್ ಕೆರೆಹಳ್ಳಿಗೆ ಮಾಡಿದ್ದನ್ನು ನೀವುಗಳು ಅವ್ರಿಗೆ ಮಾಡಬೇಕಾಗಿ ಬರುತ್ತೆ. ದಯವಿಟ್ಟು ಬೇಡಪ್ಪ, ದಯವಿಟ್ಟು ಯಾರು ಈ ಕೆಲಸವನ್ನು ಮಾಡಲೇಬೇಡಿ. ಬೇಡ, ನೀವು ಎಲ್ಲೋ ರೇಷನ್ ಅಂಗಡಿ ಹಾಕೊಂಡು ಮತ್ತೇನೋ ಮಾಡ್ಕೊಂಡು ದುಡ್ಕೊಂಡು ತಿಂದ್ಬಿಡೋಣ. ಇಂಥ ಕೆಲಸ, ಈ ಗೌರ್ಮೆಂಟ್ ಜಾಬು ಸಿಗುತ್ತೆ ಅನ್ನೋ ಕೆಲಸ ಉದ್ದೇಶಕ್ಕೆ, ಆ ಗೌರ್ಮೆಂಟ್ ಸರ್ಕಾರಿ ಹಣ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲಿ ನನ್ನ ಜಾಬ್ ಹೋಗುತ್ತೋ ಅಂತ ಹೇಳಿ ಸುಳ್ಳು ದೂರು ಬರೆದ ಆ ಇನ್ಸ್ಪೆಕ್ಟ್ರಿಗೆ ಹೇಗಾದ್ರೂ ಮನಸ್ಸು ಬಂತ್ರಿ ಆ ಥರ ಒಂದು ಸುಳ್ಳು ದೂರು ಮಾಡಲಿಕ್ಕೆ? ಅಯ್ಯೋ, ಅದಕ್ಕೊಬ್ಬ ಐ ವಿಟ್ನೆಸ್, ಅವನಿಗೆ ಹೆಂಗಾದ್ರೂ ಮನಸ್ಸು ಬಂತಪ್ಪ, ಹೇಗೆ ಮನಸ್ಸು ಬಂತಪ್ಪ ಸುಳ್ಳು ಹೇಳಲಿಕ್ಕೆ, ನಾನು ಹೊಡೆದೀನಿ ಅಥವಾ ನಾನೇನೋ ಮಾಡಿದ್ದೀನಿ ಅಂತ ಹೇಳ್ರಿ. ನನ್ನ ವಿರೋಧಿಗಳು ಹೇಳ್ಕೊಳ್ಳಿ. ಆದ್ರೆ ಪೊಲೀಸ್ನವರು ಪ್ರತಿ ಸಲ ಹಿಂಗೆ ಮಾಡ್ಕೊಂಡು ಬಂದ್ರಿ, ಪ್ರತಿ ಸಲ ಹೀಗೆ ದೂರ ದಾಖಲಿಸ್ಕೊಂಡು ಬಂದ್ರಿ.
ನಾಚಿಕೆ ಆಗುತ್ತಪ್ಪ. ಇಂಥ ದೇಶದೊಳಗಡೆ ಈ ರೀತಿ IAS IPS ಮಾಡಿದವರೆಲ್ಲ ರಾಜಕಾರಣಿಗಳ ಗುಲಾಮರಾಗಿ ಈ ದೇಶದ ಭದ್ರತೆಯನ್ನು ಲೆಕ್ಕಿಸದೆ ಒಬ್ಬ ನಾನ್ ರೆಸಿಡೆನ್ಸ್, ಅವನು ಒಬ್ಬ ಸಿಟಿಸನ್ ಅಲ್ಲದೆ ಇರೋನಿಂದ ದೂರ ತಗೊಳ್ತೀರಾ ಒಬ್ಬ ಸಿಟಿಸನ್ ಮೇಲೆ ಅನ್ನೋದಾದರೆ, ಅದು ಸಿಟಿಸನ್ಶಿಪ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಪೌರತ್ವ ಉಳ್ಳವನ ಮೇಲೆ ಪೌರತ್ವ ಇಲ್ಲದವನಿಂದ ದೂರ ತಗೊಂಡು ನೀವು ಅವನಿಗೆ ರಕ್ಷಣೆ ಮಾಡ್ತೀರಿ ಅನ್ನೋದಾದರೆ ಬೇಸರ ಅನ್ನಿಸ್ತಾ ಇದೆ, ನಿಜಕ್ಕೂ ಬೇಸರ ಅನ್ನಿಸ್ತಾ ಇದೆ. ಕನ್ನಡಿಗರೇ, ಈಗಲಾದರೂ ಜಾಗೃತರಾಗಿ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲರೂ ವಲಸಿಗರಿದ್ದಾರೆ, ಅವರನ್ನು ಪೊಲೀಸ್ನವ್ರಿಗೆ ಒಪ್ಪಿಸಿ. ಬಟ್ ಪೊಲೀಸ್ನವ್ರಿಗೆ ಒಪ್ಪಿಸಿ ಏನು ಪ್ರಯೋಜನ? ವೋಟ್ ಬ್ಯಾಂಕ್ ಮಾಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳು ಅವರನ್ನು ಈಗ ಬಲಿಪಶು ಮಾಡಿಕೊಂಡು, ಪೊಲೀಸರನ್ನು ಬಲಿಪಶು ಮಾಡಿಕೊಂಡು ಆ ಅಕ್ರಮ ವಲಸಿಗರ ರಕ್ಷಣೆಗೆ ಮುಂದಾಗಿದ್ದಾರೆ ಅನ್ನೋದು ಸತ್ಯ. ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ, ನೀವು ಹಾಕೋದಕ್ಕೆ ರೆಡಿ ಇದ್ದೀರಿ, ಆದರೆ ಇತಿಹಾಸ ಮರೆಯೋದಿಲ್ಲ. ನಿಜಕ್ಕೂ ಈ ರೀತಿ ಇಂತಹ IAS IPSನ ಮಾಡಿಸ್ಲೇಬೇಕು ಅನ್ನೋದಾದರೆ ನಿಜಕ್ಕೂ ನಾನು ಪೋಷಕರಿಗೆ ಹೇಳ್ತೀನಿ, ಈಗ ಹೇಳಿ ನಾನು ನಿಮ್ಮ ಮಕ್ಕಳು ಮಾಡ್ತಾ ಇರೋದು IAS IPS ಆಗಿರ್ತಕ್ಕಂಥ ನಿಮ್ಮ ಮಕ್ಕಳು ಮಾಡ್ತಾ ಇರೋದು ಸರಿನಾ ಅಂತ ಅವ್ರ ತಂದೆ ತಾಯಿಗೆ ಕೇಳಿಕೊಳ್ತೇನೆ. ಸರಿನಾ ಇದು ಸುಳ್ಳು ದೂರು? ನಾನು ನಿಲ್ಲಿಸಿ ದೂರು ಕೊಟ್ಟವನನ್ನು ನೀವೇನಾದರೂ ತನಿಖೆಗೆ ಒಳಪಡಿಸಿದ್ರೆ, ಜನತಾ ನ್ಯಾಯಾಲಯದ ಮುಂದೆ ತನಿಖೆಗೆ ಒಳಪಡಿಸಿದ್ರೆ ಆತನೇ ಹೇಳ್ತಾನೆ ಯಾರು ಬಲವಂತವಾಗಿ ನನ್ನಿಂದ ದೂರ ತಗೊಂಡ್ರು ಅಂತ. ಇದು ನ್ಯಾಯನಾ? ಇದು ಮಾಡಬಹುದಾ? ಕಾಕಿ ತೊಟ್ಟು ಈ ಕೆಲಸ ಮಾಡ್ಬೋದಾ? ಮಾಡ್ಬೋದಾ? ಛೇ,